ನಾಡೆಂಬುದು ಕೇವಲ ನಕಾಶೆ ಬಾವುಟಗಳಲ್ಲ, ಮಾತೆಯೆಂದು ಪೂಜಿಸುವ ಆಕಾರ ರೂಪಿಯಷ್ಟೇ ಅಲ್ಲ, ಜನಸಮುದಾಯದ ಭಾವನಾತ್ಮಕ ಸಂಕೇತ ಈ ನಾಡ ಪರಿಕಲ್ಪನೆ. ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ. ಭಾರತ ಮಾತೆಯ ತನುಜಾತೆ ಕರ್ನಾಟಕ. ಅತ್ಯಂತ ಪ್ರಾಚೀನ ಇತಿಹಾಸ, ಭವ್ಯ ಪರಂಪರೆ ಹೊಂದಿರೋ ಪ್ರದೇಶ ನಮ್ಮ ನಾಡು ಎಂಬುದು ಸರ್ವವಿದಿತ. ಭೌಗೋಳಿಕವಾಗಿಯೂ ಅತ್ಯಂತ ಸುಭಿಕ್ಷವಾಗಿದ್ದು ಸಮಷ್ಟಿಗೆ ಹಲವು ಪ್ರಥಮಗಳ ಕಾಣಿಕೆಯಾಗಿ ನೀಡಿದ ಈ ಭೂಭಾಗದ ವಾಸಿಗಳ ಶ್ಲಾಘನೆ ಅನಾದಿ ಕಾಲದಿಂದಲೂ ವಿಶಿಷ್ಟತೆ ಮೆರೆದಿದೆ. ಸಾಧುಗೆ ಸಾಧು, ಮಾಧುರ್ಯಂಗೆ ಮಾಧುರ್ಯಂ, ಬಾಧಿಪ್ಪ ಕಲಿಗೆ ಕಲಿಯುಗ ವಿಪರೀತನ್, ಮಾಧವನೀತನ್ ಪೆರನಲ್ಲ. ಒಳ್ಳೆಯವರಿಗೆ ಒಳ್ಳೆಯವನು, ಮಧುರ ಗುಣ ಉಳ್ಳವರಿಗೆ ಮಧುರವಾಗಿ ವರ್ತಿಸುವವನು, ತೊಂದರೆಪಡಿಸುವ ದುಷ್ಟರಿಗೆ ದುಷ್ಟರಂತೆ ಕಾಣಿಸುವವನು, ಅಸಾಮಾನ್ಯನಾದ ಮಾಧವನೇ ಈತನಾಗಿರುವನು. ಸಾಮಾನ್ಯವಾಗಿ ಹೇಳಿಕೊಳ್ಳಬೇಕಾದಂಥ ಕಥೆ ಅನ್ನೋದಿರೋದು ಜನಸ್ಥೂಮಕ್ಕೆ ಮಾತ್ರ. ನೆಲ ಇದೆ, ಪ್ರಾಕೃತಿಕ ಲಕ್ಷಣಗಳಿವೆ, ನದಿ ಪರ್ವತ ಅರಣ್ಯಗಳೆಲ್ಲ ಇದ್ದೇ ಇವೆ. ಅಲ್ಪ ಸ್ವಲ್ಪ ಬದಲಾವಣೆಗಳಾಗಿದ್ದರೂ ಈ ನೆಲದ ಮಳೆ ಗಾಳಿ ವಿಚಾರಗಳೆಲ್ಲ ಹಿಂದಿನ ಹಾಗೆ ಇವೆ. ಆದರೆ ಪ್ರಾಯಶಃ ಈ ಎಲ್ಲದಕ್ಕೂ ಪ್ರಾಧಾನ್ಯತೆ ಸಿಗೋದು ಈ ಪ್ರದೇಶದಲ್ಲಿ ಬಾಳಿ ಬದುಕಿದ ಅಥವಾ ಬದುಕು ಹೊರಟಿರೋ ಜನರ ಮೇಲೆ ಇವೆಲ್ಲ ಬೀರಿದ ಪರಿಣಾಮ ಎಷ್ಟು ಅನ್ನೋದರಿಂದ. ಕರ್ನಾಟಕದ ನೆಲದ ಮೇಲೆ ರಾಜ ಮನೆತನಗಳು ಎದ್ದಿವೆ, ಬಿದ್ದಿವೆ. ರಾಜರು, ವೀರ ಯೋಧರು, ಚಕ್ರವರ್ತಿಗಳು ಬದುಕಿದ್ದಾರೆ, ಕಾದಾಡಿದ್ದಾರೆ, ಆಳಿದ್ದಾರೆ ಹಾಗೂ ಅಳಿದಿದ್ದಾರೆ. ಶತಶತಮಾನಗಳಿಂದ ಅದಮ್ಯ ಪ್ರವಾಹದ ಹಾಗೆ ಹರಿದು ಬಂದಿರೋ ಈ ನೆಲದ ಜನತೆಯ ಜೀವನ, ಕಲಾಪ, ಆಲೋಚನೆಗಳು, ನಡವಳಿಕೆಗಳು, ಅನುಭವಗಳು, ಪ್ರಯೋಗಗಳು, ನೋವು ನಲಿವುಗಳು, ಕಂಡ ಕನಸುಗಳು, ಕಟ್ಟಿಕೊಂಡ ಆಕಾಂಕ್ಷೆಗಳು, ಅನುಸರಿಸಿದ ಧರ್ಮ, ಜೀವನಕ್ಕೆ ಮೂರ್ತ ರೂಪದ ಅಭಿವ್ಯಕ್ತಿ ನೀಡಿದ ಸೃಜನಾತ್ಮಕ ಚಟುವಟಿಕೆಗಳೆಲ್ಲವೂ ಮನಸ್ಸನ್ನು ಸೆಳೆಯೋ ಹಾಗೆ ಪ್ರಸ್ತುತ ಗತ ಕಾಲದ ಜನತೆಯ ದೋಷ ದೌರ್ಬಲ್ಯಗಳು ಚರಿತ್ರಾರ್ಹ ಪಾತ್ರ ನಿರ್ವಹಿಸೋದು ನಿಸ್ಸಂಶಯ. ಆದರೆ ಸಾಂಘಿಕವಾಗಿ ಏಕತ್ರಿತರಾಗಿ ಏಕೀಕೃತರಾಗಲೆಂದೇ ಈ ನೆಲದ ಜನ ನಡೆಸಿದ ಅಹಿಂಸಾತ್ಮಕ ಹೋರಾಟ ಚಳವಳಿಯ ಸ್ವರೂಪ ಪಡೆದು ಒಂದೇ ಭಾಷೆಯ, ಒಂದೇ ಭಾವದ ಜನ ಒಂದೇ ಸೂರಿನಡಿ ಬಂದುದರ ರೋಚಕ ಕಥೆ ಬರುವ ತಲೆಮಾರುಗಳಿಗೆ ಪಥದರ್ಶಕ. ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು, ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು. ಕರ್ನಾಟಕ ಏಕೀಕರಣಕ್ಕೂ ಮುನ್ನ ಕನ್ನಡದ ಪ್ರದೇಶಗಳು 20 ವಿಭಿನ್ನ ಆಡಳಿತದ ಭಾಗಗಳಲ್ಲಿ ಹರಿದು ಹಂಚಿ ಹೋಗಿದ್ದುದು ಕಾಣಸಿಗುತ್ತೆ. ಕನ್ನಡದ ದೊಡ್ಡ ಪ್ರದೇಶವಾಗಿದ್ದ ಮೈಸೂರು ಸಂಸ್ಥಾನ, ಆಂಗ್ಲರ ಆಳ್ವಿಕೆಯಲ್ಲಿದ್ದ ಮದ್ರಾಸ್ ಕರ್ನಾಟಕ, ಮುಂಬೈ ಕರ್ನಾಟಕ, ಆಂಗ್ಲ ಕೇಂದ್ರಾಡಳಿತದ ಕಂಟೋನ್ಮೆಂಟ್ ಅಥವಾ ದಂಡು ಪ್ರದೇಶಗಳು, ಪ್ರತ್ಯೇಕ ಪ್ರಾಂತವಾಗಿದ್ದು ಚೀಫ್ ಕಮಿಷನರ್ ಆಡಳಿತವಿದ್ದ ಕೊಡಗು, ಹೈದರಾಬಾದ್ ಕರ್ನಾಟಕ, ಮುಧೋಳ, ಸೊಂಡೂರು, ಕಾಗಲ, ಸಾಂಗ್ಲಿ, ಜಮಖಂಡಿ, ಜತ್, ರಾಮದುರ್ಗ, ಮೀರಜ್, ಕುರಂದವಾಡ, ಕೊಲ್ಲಾಪುರ, ಅಕ್ಕಲಕೋಟ, ಸವಣೂರು, ಬುಧಗಾಂವ್ ಹಾಗೂ ವಡಗಾಂವ್. ಇಸವಿ 1799 ನಂತರ ವಿವಿಧ ಆಡಳಿತ ಭಾಗಗಳಿಗೆ ಒಳಪಟ್ಟ ಕನ್ನಡಿಗರ ಯಾತನೆ, ಅಸಂತೃಪ್ತಿ ಹಲವು ಬಗೆಯದಾಗಿತ್ತು. ಅಧಿಕಾರಾರೂಢರು ಅನುಸರಿಸುತ್ತಿದ್ದ ಮಲತಾಯಿ ಧೋರಣೆಯೇ ಅಖಂಡ ಕರ್ನಾಟಕ ನಿರ್ಮಾಣಕ್ಕಾಗಿನ ಚಳುವಳಿಗೆ ಕುಮ್ಮಕ್ಕು ಕೊಟ್ಟ ಹಾಗೆ ಭಾಸವಾಗುತ್ತೆ. ಮೈಸೂರು ಸಂಸ್ಥಾನ ಹೊರತುಪಡಿಸಿ ಕನ್ನಡಿಗರ ಸ್ಥಿತಿಗತಿ ಶೋಚನೀಯವಾಗಿದ್ದಂಥ ಪರಿಸ್ಥಿತಿಯಲ್ಲಿ ಸಂಘಟಿತರಾಗಿದ್ದು ಅನ್ಯಾಯ, ದಬ್ಬಾಳಿಕೆ ಎದುರಿಸಲು ಮುಂದಾದ ಸ್ವಾಭಿಮಾನಿ ಕನ್ನಡತನದ ಮನಸ್ಥಿತಿಯೇ ಕರ್ನಾಟಕ ಏಕೀಕರಣ ಚಳುವಳಿಗೆ ಪ್ರೇರಕ ಶಕ್ತಿ. 19ನೇ ಶತಮಾನದ ಕೊನೆಗೆ ಬ್ರಿಟಿಷರು ಭಾರತದಲ್ಲಿ ಪ್ರಾಂತಗಳನ್ನು ರಚಿಸಿದ್ದ ಸಂದರ್ಭದಲ್ಲಿ ಪೂರ್ವ ಯೋಜನೆ, ಸಿದ್ಧಾಂತ, ತತ್ವಗಳನ್ನು ಪಾಲಿಸದೆ ವಿಂಗಡಣಾ ನೀತಿಯು ಸ್ವಹಿತ ಸಾಧನೆಯಿಂದ ಕೂಡಿದ್ದಾದ್ದರಿಂದ ಐಕ್ಯತೆ ಇರದ ರಚಿತ ಪ್ರಾಂತ್ಯಗಳಲ್ಲಿ ಸಮಸ್ಯೆಗಳು ತಲೆದೂರದ ಕಾಲವದು. ಒತ್ತಡ, ಒತ್ತಾಯಕ್ಕೆ ಮಣಿದು ಭಾಷೆಗಳ ಆಧಾರದ ಮೇಲೆ ಮೊದಲಿಗೆ ಬಂಗಾಲ, ಬಿಹಾರ, ಒರಿಸ್ಸಾ ಪ್ರಾಂತ್ಯಗಳು ರಚನೆಯಾದ ಹಿನ್ನೆಲೆಯಲ್ಲಿ ಕನ್ನಡಿಗರ ಕರ್ನಾಟಕದ ಕನಸಿನ ಸಸಿಯು ಚಿಗುರೊಡೆದ ಹಾಗೆ ತೋರುತ್ತೆ.
ಕರ್ನಾಟಕದ ಬೇಡಿಕೆಗೆ ನಾಂದಿ ಹಾಡಿರಬಹುದಾದ ಸ್ಮರಣೀಯ ಅಸಂಖ್ಯರಲ್ಲಿ ಡೆಪ್ಯೂಟಿ ಚನ್ನಬಸಪ್ಪನವರ ಹೆಸರು ಅಗ್ರಪಂಕ್ತಿದು. 1937ರ ಭಾರತದ ಕೇಂದ್ರ ಶಾಸನ ಸಭೆಯಲ್ಲಿ ಬ್ರಿಟಿಷ್ ಕರ್ನಾಟಕದ ಒಟ್ಟು 68 ಲಕ್ಷ ಕನ್ನಡಿಗರ ಪ್ರತಿನಿಧಿಯಾಗಿದ್ದವನು ಕೇವಲ ಒಬ್ಬ ಕನ್ನಡಿಗ. ಪುಣೆಯಿಂದ ಬೆಂಗಳೂರಿಗೆ ಹೋಗೋ ರೈಲು ಮಾರ್ಗವು ಒಟ್ಟು 8 ಆಡಳಿತ ಪ್ರದೇಶಗಳ ನಡುವಿನಿಂದ ಹಾದು ಹೋಗಬೇಕಿದ್ದ ಪರಿಸ್ಥಿತಿಯು ಕನ್ನಡಿಗರ ದುಸ್ಥಿತಿ ದೈನ್ಯತೆಗಳ ಪ್ರತೀಕವೇ ಆಗಿದೆ. ಕರ್ನಾಟಕವೆಲ್ಲಿದೆ? ಹರಿದು ಹಂಚಿ ಹೋದ ನಾಡ ಹೊಲಿದು ಅಖಂಡವಾಗಿ ಮಾಡೋರಾರು? ಎಲ್ಲುಂಟು ನಮ್ಮಲ್ಲಿ ಅಭಿಮಾನವು? ಕನ್ನಡಿಗರಿಗೆ ಕರ್ನಾಟಕದ ಪ್ರಜ್ಞೆಯೇ ಇಲ್ಲ. ದಕ್ಷಿಣ ಭಾರತದ ಬಹುಭಾಗವನ್ನೆಲ್ಲ ವ್ಯಾಪಿಸಿ ಉತ್ತರ ಭಾರತದ ನಾನಾ ಭಾಗಗಳಲ್ಲೂ ತನ್ನ ಪ್ರತಿಮೆಯನ್ನು ಬೀರಿದ ಕರ್ನಾಟಕವೀಗ ಒಡೆದು ಚೂರಾಗಿ ಕರ್ನಾಟಕದ ಅಸ್ತಿತ್ವ ಅಳಿಸಿ ಹೋದಂತಾಗಿದೆ. ಒಂದೇ 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 ಕರ್ನಾಟಕ ಒಂದೇ, ಹಿಂದೆ ಮುಂದೆ ಎಂದೇ ಕರ್ನಾಟಕ ಒಂದೇ. ಕನ್ನಡ ನೆಲದಲ್ಲಿಯೇ ಪರಕೀಯರಂತಿದ್ದು ಅನ್ಯ ಭಾಷಾ ಸಂಸ್ಕೃತಿಗಳ ಹೇರಿಕೆಯಿಂದ ತತ್ತರಿಸಿ ಹೋಗಿದ್ದ ಕನ್ನಡಿಗರಿಗೆ ಪ್ರಾಣವಾಯು ದೊರಕಿಸಿಕೊಟ್ಟಿದ್ದರ ಶ್ರೇಯ ಅಂದಿನ ಪತ್ರಿಕಾವಲಯಕ್ಕೂ ಸಲ್ಲಲೇಬೇಕು. ಭಾಷಾಭಿಮಾನವನ್ನು ಉದ್ದೀಪಿಸಿ ಸ್ವಾಭಿಮಾನ ಕೆರಳೋ ಹಾಗೆ ಮಾಡಿದ ಅಂದಿನ ಹಲವಾರು ಕನ್ನಡ ಪತ್ರಿಕೆಗಳಲ್ಲಿ ಹೆಸರಿಸಬಹುದಾದಂಥ ಕೆಲವು: ಹುಬ್ಬಳ್ಳಿ ಧಾರವಾಡಗಳ ಕರ್ಮವೀರ, ತರುಣ ಕರ್ನಾಟಕ, ಸಂಯುಕ್ತ ಕರ್ನಾಟಕ, ಉಡುಪಿ ವಿಭಾಗದಲ್ಲಿ ಸತ್ಯಾಗ್ರಹ, ನವಯುಗ, ಬಿಜಾಪುರ ಭಾಗದ ಕರ್ನಾಟಕ ವೈಭವ, ಬಾಗಲಕೋಟೆಯ ಕನ್ನಡಿಗ, ಬೆಂಗಳೂರು ವಿಭಾಗದ ಪ್ರಜಾಮತ, ತಾಯಿನಾಡು, ವಿಶ್ವ ಕರ್ನಾಟಕ, ಮೈಸೂರಿನಲ್ಲಿ ಸಾಧ್ವಿ, ದಿ ಸ್ಟಾರ್, ಬಳ್ಳಾರಿಯ ಕರ್ನಾಟಕ ಕೇಸರಿ, ಕುಮಟಾದಲ್ಲಿನ ಕಾನಡ ವೃತ್ತ ಮುಂತಾದ ಅನೇಕ ಪತ್ರಿಕೆಗಳು ಕರ್ನಾಟಕ ಏಕೀಕರಣಕ್ಕೆ ಬೆಂಬಲವಾಗಿ ನಿಂತದ್ದು ಒಂದೆಡೆಯಾದರೆ, ನಾಡಿನ ಅಸಂಖ್ಯ ಗಣ್ಯ ಕವಿಗಳು, ಚಿಂತನಶೀಲರು, ಸಾಹಿತಿ ವರೇಣ್ಯರು ಕನ್ನಡಿಗರನ್ನು ಒಂದುಗೂಡಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುವುದಕ್ಕೆ ಹಿಂಜರಿದೇ ಇರೋದು ಗಮನೀಯ ಅಂಶ. ಕನ್ನಡ ಸಮುದಾಯವನ್ನು ಆಂಗ್ಲ ಸಂಸ್ಕೃತಿಯ ಅಡಿಯಾಳಾಗೋದ್ರಿಂದ ತಪ್ಪಿಸೋದಕ್ಕಾಗಿ ನಡೆದ ಅವಿರತ ಹೋರಾಟದ ರೂವಾರಿಗಳ ಪಟ್ಟಿಯು ದೊಡ್ಡದಿದೆ. 1856 ವೇಳೆಗೆ ಏಕೀಕರಣದ ಚಳುವಳಿ ಆರಂಭಗೊಂಡು ಆಂಗ್ಲ ವಿದ್ವಾಂಸರಾಗಿದ್ದ ಕಿಟಲ್, B.L. ರೈಸ್ರಂಥ ಮಹಾಮಹಿಮರು ಸಂಶೋಧನೆಗಳ ಮೂಲಕ ಚಾರಿತ್ರಿಕ ಗ್ರಂಥಗಳ ರಚಿಸಿ ಕನ್ನಡಿಗರಿಗೆ ಅವರ ಚರಿತ್ರೆ ಹಾಗೂ ಭವ್ಯ ಪರಂಪರೆಯ ಅರಿವುಂಟಾಗುವಾಗ ಮಾಡಿದ್ದು ಶ್ಲಾಘನೀಯ ಸಂಗತಿ. ನವೋದಯದ ಕಿರಣ ಲೀಲೆ ಕನ್ನಡದಿ ನೆಲದ ಮೇಲೆ ಶುಭೋದಯವ ತೆರೆದಿದೆ, ಶುಭೋದಯವ ತೆರೆದಿದೆ. ಕನ್ನಡ ಕುಲಪುರೋಹಿತ ಆಲೂರು ವೆಂಕಟರಾಯರು ರಚಿಸಿದ ಕರ್ನಾಟಕ ಗತವೈಭವ ಗ್ರಂಥ, ಹುಯಿಲಗೋಳ ನಾರಾಯಣರಾಯರ ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಪದ್ಯ, B.M. ಶ್ರೀಕಂಠಯ್ಯನವರು ರಚಿಸಿದ ಹಾರಿಸಿ ಹಾರಿಸಿ ಕನ್ನಡ ಬಾವುಟ, ಮಂಗೇಶ ಪೈರವರು ಬರೆದ ತಾಯಿ ಬಾರೆ ಮೊಗವ ತೋರೆ ಕನ್ನಡಿಗರ ಮಾತೆಯೇ ಪದ್ಯ, ಕುವೆಂಪುರವರು ಬರೆದ ಜೈ ಭಾರತ ಜನನೆಯ ತನುಜಾತೆ ಹಾಗೂ ಬಾರಿಸು ಕನ್ನಡ ಡಿಂಡಿಮವ ಗೀತೆಗಳು ಕನ್ನಡಿಗರ ಅಂತರಾಳವನ್ನು ಮೀಟುವಲ್ಲಿ ಯಶ ಕಂಡವು. ಹಾಗೆಯೇ ಅಂದಿನ ಕನ್ನಡ ಮಿತ್ರಕೂಟ, ಫೋರ್ತ್ ಕರ್ನಾಟಕ ಕ್ಲಬ್ ಸಂಘ, ಹೆಮ್ಮೆಯ ಕನ್ನಡ ಸಾಹಿತ್ಯ ಪರಿಷತ್ತು ಇವೆಲ್ಲವೂ ಕನ್ನಡ ಭಾವನೆಯ ಜಾಗೃತವಾಗಿಸುವ ನಿಟ್ಟಿನಲ್ಲಿ ಶ್ರಮಿಸಿದವು. 1890ರಲ್ಲಿಯೇ ಧಾರವಾಡದಲ್ಲಿ ದೇಶಪಾಂಡೆಯವರಿಂದ ಸ್ಥಾಪಿಸಲ್ಪಟ್ಟ ಕರ್ನಾಟಕ ವಿದ್ಯಾವರ್ಧಕ ಸಂಘ, ಮೈಸೂರಿನಲ್ಲಿ ಸ್ಥಾಪಿತವಾದ ಕರ್ನಾಟಕ ಭಾಷೋಜ್ಜೀವನ ಸಭಾ, ಮಹಿಷೂರ ಶ್ರೀಮನ್ ಮಹಾರಾಜ ನಾಲ್ವಡಿ ಕೃಷ್ಣರಾಜ ಒಡೆಯರು ಹಾಗೂ ದಿವಾನರಾಗಿದ್ದಂತಹ ಸರ್ ಎಂ ವಿಶ್ವೇಶ್ವರಯ್ಯನವರ ಪ್ರೋತ್ಸಾಹ ಇಚ್ಛಾಶಕ್ತಿಗಳಿಂದ ಅರಳಿದ ಕನ್ನಡ ಸಾಹಿತ್ಯ ಪರಿಷತ್ತು ಮತ್ತದರ ವತಿಯಿಂದ ನಡೆಸಲಾದ ಅಸಂಖ್ಯ ಕನ್ನಡ ಪರ ಚಟುವಟಿಕೆಗಳು 1916, 17, 19 ಹಾಗೂ 1920ರಲ್ಲಿ ಕ್ರಮವಾಗಿ ಮೈಸೂರು, ಧಾರವಾಡ, ಹಾಸನ ಮತ್ತು ಹೊಸಪೇಟೆಯಲ್ಲಿ ನಡೆದ ಸಾಹಿತ್ಯ ಸಮ್ಮೇಳನಗಳು ಏಕೀಕರಣ ಚಳುವಳಿಗೆ ಪೂರಕ ಚೈತನ್ಯ ತುಂಬಿರುವುದು ಸ್ಮರಣೀಯ. ಇದಲ್ಲದೆ ಧಾರವಾಡದ ಕರ್ನಾಟಕ ಸಭಾ ಹಾಗೂ ಕರ್ನಾಟಕ ಇತಿಹಾಸ ಮಂಡಲ ಸಂಸ್ಥೆಗಳು ಕರ್ನಾಟಕ ಏಕೀಕರಣಕ್ಕಾಗಿ ಮಹತ್ವದ ಪಾತ್ರ ವಹಿಸಿದ್ದು ವರ್ಣಿಸಲ್ಲಸದಳ. 1916ರ ವೇಳೆಗೆ ಕಡಪ ರಾಘವೇಂದ್ರ ರಾಯರಿಂದ ಸ್ಥಾಪಿತವಾದ ಪ್ರಥಮ ರಾಜಕೀಯ ಸಂಘಟನೆ ಕರ್ನಾಟಕ ಸಭೆಯು ಏಕೀಕರಣದ ಕೂಗನ್ನು ತೀವ್ರಗೊಳಿಸಿತು. ಆಲೂರು ವೆಂಕಟರಾಯರು, ಮುದುವೀಡ ಕೃಷ್ಣರಾವ್, ಗದಿಗಯ್ಯ ಹೊನ್ನಾಪುರ ಮಠ, ಡಾಕ್ಟರ್ N.S. ಹರಡೀಕರ್ ರವರಂಥ ಧುರೀಣರು ಕರ್ನಾಟಕದ ಸ್ಪಷ್ಟ ಪರಿಕಲ್ಪನೆ ಮೂಡಿಸುವುದಕ್ಕೆ ಆರಂಭವಾಗಿದ್ದ ದಿನಗಳಲ್ಲಿಯೇ ಕನ್ನಡಿಗರ ಕರ್ತವ್ಯ ಪತ್ರಿಕೆಯ ಮೂಲಕ ಏಕೀಕರಣಕ್ಕೆ ಮತ್ತಷ್ಟು ಚಾಲನೆ ಸಿಕ್ಕಿತು.
ಸಂಯುಕ್ತ ಕರ್ನಾಟಕದ ಬೇಡಿಕೆಯನ್ನು ಮುಂಚೂಣಿ ನಾಯಕರೆಲ್ಲ ತಾವು ಭಾಗವಹಿಸುತ್ತಿದ್ದ ಭಾರತ ಕಾಂಗ್ರೆಸ್ ಸಭೆಯಲ್ಲಿ ಮಂಡಿಸಲಾರಂಭಿಸುವ ಕೈಂಕರ್ಯ ಮೊದಲಾಯಿತು. ಸಹಿ ಸಂಗ್ರಹ, ಮನವಿ ಪತ್ರ ನೀಡಿ ಏಕೀಕರಣಕ್ಕಾಗಿನ ಒತ್ತಾಯ ಮಂಡನೆ ಇತ್ಯಾದಿ ನಡೆದು ಏಕೀಕರಣದ ಸಂಗತಿಯು ರಾಜಕೀಯ ಸ್ವರೂಪ ಪಡೆಯಲಾರಂಭಿಸಿತು. ಕರ್ನಾಟಕ ಸಭೆಯ ಸದಸ್ಯರು ಕಾಂಗ್ರೆಸ್ ನಾಯಕರೊಂದಿಗೆ ಸ್ಥಾಪಿಸಿದ್ದ ಉತ್ತಮ ಬಾಂಧವ್ಯ ಇದಕ್ಕೆ ಬೆಂಬಲವಾಗಿ ನಿಂತಿತು. 1920ರಲ್ಲಿ ಮೈಸೂರು ದಿವಾನರಾಗಿದ್ದ ವಿ.ಪಿ. ಮಾಧವರಾಯರ ಅಧ್ಯಕ್ಷತೆಯಲ್ಲಿ ಜರುಗಿದ ಧಾರವಾಡದ ಕರ್ನಾಟಕ ರಾಜಕೀಯ ಪರಿಷತ್ತಿನ ಸಭೆಯು ಏಕೀಕರಣದ ಸಂದರ್ಭದಲ್ಲಿ ಮಹತ್ವದ ಹೆಜ್ಜೆ. ಸಭೆಯಲ್ಲಿ ತೆಗೆದುಕೊಳ್ಳಲಾದ ನಿರ್ಣಯಗಳ ಫಲಶ್ರುತಿ ನಾಗಪುರದಲ್ಲಿ ನಡೆಯಲಿದ್ದ ಕಾಂಗ್ರೆಸ್ ಮಹಾಧಿವೇಶನಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಕನ್ನಡ ಪ್ರತಿನಿಧಿಗಳ ಕಳುಹಿಸಿಕೊಡುವಂತಾಯಿತು. ಪ್ರತ್ಯೇಕತೆಯ ಕೂಗು ಸಬಲಗೊಂಡು 1921ರ ವೇಳೆಗೆ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಮಿಟಿಯು ಗಂಗಾಧರರಾವ ದೇಶಪಾಂಡೆಯವರ ಅಧ್ಯಕ್ಷತೆಯಲ್ಲಿ ಅಸ್ತಿತ್ವಕ್ಕೆ ಬಂತು. ಮಹಾತ್ಮ ಗಾಂಧೀಜಿಯವರ ಅಧ್ಯಕ್ಷತೆಯಲ್ಲಿ 1924ರಲ್ಲಿ ಬೆಳಗಾವಿಯಲ್ಲಿ ನಡೆದ ಕಾಂಗ್ರೆಸ್ ಮಹಾಧಿವೇಶನವು ಕರ್ನಾಟಕ ಏಕೀಕರಣದ ಸಂಬಂಧ ಮಹತ್ವದ ಘಟನೆ. ಕರ್ನಾಟಕ ಏಕೀಕರಣದ ಪ್ರಥಮ ಅಧಿವೇಶನವು ಇದೇ ಸಂದರ್ಭದಲ್ಲಿ ಸಿದ್ದಪ್ಪ ಕಂಬಳಿಯವರ ಅಧ್ಯಕ್ಷತೆಯಲ್ಲಿ ಜರುಗಿದ್ದು ವಿಶೇಷವಾದರೆ, ಹುಯಿಲಗೋಳ ನಾರಾಯಣರಾಯರ ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಗೀತೆಯು ಕರ್ನಾಟಕದ ಐಕ್ಯತೆಯ ಪ್ರತೀಕವಾಯಿತು. ಮಹತ್ವದ ನಿರ್ಣಯಗಳನ್ನು ಅಂಗೀಕರಿಸಲಾದ ಪ್ರಸ್ತುತ ಸಭೆಯಿಂದ ಜನಿಸಿದುದೇ ಕರ್ನಾಟಕ ಏಕೀಕರಣ ಸಭಾ. ಇದೇ ಸಭೆಯು ಮುಂದೆ ಸಂಘವಾಗಿ ಮಾರ್ಪಟ್ಟು ರಾಷ್ಟ್ರೀಯ ಕಾಂಗ್ರೆಸ್ನೊಂದಿಗೆ ಕಲೆತು ಏಕೀಕರಣ ಚಳವಳಿ ಮುಂದುವರೆಸಿದ್ದು ಈಗ ಇತಿಹಾಸ. ಬಲಿಷ್ಠವಾಗಿ ಬೆಳೆದ ಏಕೀಕರಣ ಚಳವಳಿಯ ಸ್ವರೂಪದಿಂದಾಗಿ 1931ರಲ್ಲಿ ನಡೆದ ದುಂಡು ಮೇಜಿನ ಪರಿಷತ್ತಿನಲ್ಲಿ ಕರ್ನಾಟಕದ ಬೆನಗಲ್ ರಾಮರಾಯರು ಹಾಗೂ ದಿವಾನರಾಗಿದ್ದ ಮಿರ್ಜಾ ಇಸ್ಮಾಯಿಲ್ ರವರು ಭಾಗವಹಿಸಿ ಸಂಯುಕ್ತ ಕರ್ನಾಟಕದ ಅಗತ್ಯತೆಯನ್ನು ಮನದಟ್ಟು ಮಾಡಿಕೊಡುವಲ್ಲಿ ಯಶ ಸಾಧಿಸಲಾಯಿತು. ನಾಡಿನ ಅನೇಕಾನೇಕ ಸಾಹಿತಿ, ಚಳವಳಿಕಾರರು ತಮ್ಮ ಕಾವ್ಯ, ಲೇಖನ, ಬರವಣಿಗೆ, ಭಾಷಣಗಳಿಂದ ಏಕೀಕರಣದ ಕನಸನ್ನು ಜನಪ್ರಿಯಗೊಳಿಸಿ ಜೀವಂತವಿಟ್ಟರು. 1937ರ ಚುನಾವಣಾ ಪ್ರಣಾಳಿಕೆಯಲ್ಲಿ ಕಾಂಗ್ರೆಸ್ ಪಕ್ಷವು ಆಂಧ್ರ, ಕರ್ನಾಟಕ ಪ್ರಾಂತ್ಯಗಳ ರಚನೆಗೆ ಬೆಂಬಲ ನೀಡಿದ ಬೆನ್ನಲ್ಲೇ ಪಕ್ಷದ ಕಾರ್ಯಕಾರಿ ಸಭೆಯ ಅನುಮೋದನೆ ಹಾಗೂ ಗಾಂಧೀಜಿಯ ಕರ್ನಾಟಕ ಚಿರಾಯುವಾಗಲಿ ಎಂಬ ಆಶಯ ಏಕೀಕರಣದ ಹೋರಾಟಕ್ಕೆ ಹೊಸ ಮೆರುಗು ತಂದಿತ್ತು. ಆದರೆ 20 ಆಡಳಿತ ಕೇಂದ್ರಗಳಲ್ಲಿ ಹರಿದು ಹಂಚು ಹೋಗಿದ್ದ ಕನ್ನಡದ ಪ್ರಾಂತ್ಯಗಳನ್ನು ಒಗ್ಗೂಡಿಸೋದು ಸುಲಭದ ಕೆಲಸವಾಗಿರಲಿಲ್ಲ. ಭಾರತದ ಸ್ವಾತಂತ್ರ್ಯದೊಂದಿಗೆ ಕರ್ನಾಟಕದ ಏಕೀಕರಣದ ಕನಸು ನನಸಾಗಬಹುದು ಅನ್ನೋ ಭಾವನೆ ಜನಮಾನಸದಲ್ಲಿ ಬೇರೂರಿತ್ತು. ಬೊಂಬಾಯಿಯಲ್ಲಿ 1946ನೇ ಇಸವಿಯಲ್ಲಿ ಆ ಪ್ರಾಂತ್ಯದ ಅಂದಿನ ಮುಖ್ಯಮಂತ್ರಿಯಾಗಿದ್ದ ಬಿ.ಜಿ. ಖೇರರ ಅಧ್ಯಕ್ಷತೆಯಲ್ಲಿ ನಡೆದ ಕರ್ನಾಟಕ ಏಕೀಕರಣ ಮಹಾಸಭೆಯು ಸಂಯುಕ್ತ ಕರ್ನಾಟಕದ ರಚನೆಯು ಸ್ವತಂತ್ರ ಭಾರತದ ಕರ್ತವ್ಯವಾಗಿರುತ್ತೆ ಅಂತ ಘೋಷಿಸಿತು. ಇದೇ ವರ್ಷ ದಾವಣಗೆರೆಯಲ್ಲಿ ನಡೆದ ಅಖಿಲ ಕರ್ನಾಟಕ ಸಭೆಯಲ್ಲಿಯೂ ಏಕೀಕರಣದ ಕುರಿತು ನಿರ್ಣಯಿಸಲಾಯಿತು. 1947ರಲ್ಲಿ ಎಸ್. ನಿಜಲಿಂಗಪ್ಪನವರ ಅಧ್ಯಕ್ಷತೆಯಲ್ಲಿ ಕರ್ನಾಟಕ ಏಕೀಕರಣ ಮಹಾಸಮಿತಿ ಸ್ಥಾಪನೆಯಾದ ಸಂದರ್ಭ. ಆಗ ಭಾರತ ರಾಷ್ಟ್ರವು ಸ್ವತಂತ್ರವಾಯಿತು. ಮೈಸೂರಿನಲ್ಲಿ ಜವಾಬ್ದಾರಿ ಸರ್ಕಾರ ರಚನೆಗಾಗಿ ಧುರೀಣರ ಮೈಸೂರು ಚಲೋ ಚಳವಳಿಯ ನಂತರ ಕೆ.ಸಿ. ರೆಡ್ಡಿಯವರ ನಾಯಕತ್ವದಲ್ಲಿ ಬಂದ ಜವಾಬ್ದಾರಿ ಸರ್ಕಾರದಿಂದಾಗಿ ಹಿಂದಿನ ಮಹಾಧಿವೇಶನದಲ್ಲಿ ಉದ್ಭವಿಸಿದ್ದ 2 ಕರ್ನಾಟಕಗಳ ವಿವಾದವೂ ಕೊನೆಗೊಂಡಿತು. ಭಾರತಕ್ಕೆ ಸ್ವಾತಂತ್ರ್ಯ ದೊರೆತರೂ ಕರ್ನಾಟಕದ ಏಕೀಕರಣವಾಗದೇ ಇದ್ದದ್ದು ತೀವ್ರ ಪ್ರತಿಭಟನೆಯ ವಿಷಯವಾಯಿತು. ಜವಾಹರಲಾಲ್ ನೆಹರು ಹಾಗೂ ವಲ್ಲಭಭಾಯಿ ಪಟೇಲರ ಪರಿಶ್ರಮದಿಂದ ದೇಶದಲ್ಲಿ ದೇಶೀಯ ಸಂಸ್ಥಾನಿಕರ ಆಡಳಿತಕ್ಕೊಳಪಟ್ಟ 567 ರಾಜ್ಯಗಳನ್ನು ಭಾರತ ಗಣತಂತ್ರದಲ್ಲಿ ಸೇರೋ ಹಾಗೆ ಮನವೊಲಿಸುವ ಪ್ರಯತ್ನಗಳು ಜರುಗುತ್ತಿರೋ ಹಾಗೆ ಹಂಚಿಕೆಯಾಗಿದ್ದ ಕನ್ನಡ ಪ್ರಾಂತ್ಯಗಳು 5 ಕೇಂದ್ರಗಳಾಗಿ ಪುನರ್ವಿಂಗಡಣೆಯಾದವು. 1947ರಲ್ಲಿ ಕಾಸರಗೋಡ್ನಲ್ಲಿ ಆರ್ ದಿವಾಕರರ ಅಧ್ಯಕ್ಷತೆಯಲ್ಲಿ ಜರುಗಿದ ಕರ್ನಾಟಕ ಏಕೀಕರಣ ಸಭೆಯಲ್ಲಿ ಭಾಷೆಗಳ ಆಧಾರದ ಮೇಲೆ ಪ್ರಾಂತ ರಚನೆಯಾಗಲು ಸಮಿತಿ ನೇಮಿಸುವ ಹಾಗೆ ಸರ್ಕಾರದ ಮೇಲೆ ಒತ್ತಡ ಹೇರಲಾಯಿತು. 1948ರಲ್ಲಿ ಭಾರತದಲ್ಲಿ ಭಾಷಾವಾರು ರಾಜ್ಯ ರಚನಾ ಆಯೋಗ ರಚಿತವಾಗಿ ಧಾರ್ ಸಮಿತಿ ಅಂತ ಮುಂದೆ ಇದು ಖ್ಯಾತಿ ಪಡೆಯಿತು. ಸಮಿತಿಯು ಸರ್ಕಾರಕ್ಕೆ ನಕಾರಾತ್ಮಕವಾಗಿ ಮಾಡಿದ ಶಿಫಾರಸಿನಿಂದ ಆಂಧ್ರ ಹಾಗೂ ಕರ್ನಾಟಕ ಪ್ರಾಂತಗಳ ಜನತೆ ಕುಪಿತರಾಗಿ ಎಲ್ಲೆಲ್ಲೂ ಉಗ್ರ ಪ್ರತಿಭಟನೆ ನಡೆದವು. ಧಾರ್ ಸಮಿತಿಯ ವರದಿಯು ತೀವ್ರ ಆಕ್ರೋಶಕ್ಕೆ ತುತ್ತಾದ್ದರಿಂದ 1948ರ ಡಿಸೆಂಬರ್ ತಿಂಗಳಲ್ಲಿ ರಾಜಸ್ಥಾನದ ಜೈಪುರದಲ್ಲಿ ಜರುಗಿದ ಕಾಂಗ್ರೆಸ್ ಅಧಿವೇಶನದಲ್ಲಿ ನೇಮಿಸಲಾದ ಸಮಿತಿಯೇ ಜೆವಿಪಿ ಸಮಿತಿ. ಜವಾಹರಲಾಲ್ ನೆಹರು, ವಲ್ಲಭಭಾಯಿ ಪಟೇಲ್ ಹಾಗೂ ಪಟ್ಟಾಭಿ ಸೀತಾರಾಮಯ್ಯನವರೊಳಗೊಂಡ ಸಮಿತಿಯು ಆಂಧ್ರ ಪ್ರಾಂತಕ್ಕೆ ಸಮ್ಮತಿ ಸೂಚಿಸಿತು. ಆದರೆ ಇತರ ಭಾಷೆಗಳ ಪ್ರಾಂತಗಳ ಬೇಡಿಕೆಗೆ ಸಮ್ಮತಿಸದ ಕಾರಣ
ಬಹುಪಾಲು ಶಾಸಕರು ತಮ್ಮ ಸ್ಥಾನಗಳಿಗೆ ರಾಜೀನಾಮೆ ಸಲ್ಲಿಸಿದ ಪ್ರಸಂಗ ಜರುಗಿತು. 1951ರಲ್ಲಿ ನಡೆದ ಸಾರ್ವತ್ರಿಕ ಚುನಾವಣೆಯಲ್ಲಿ ಕರ್ನಾಟಕ ಪ್ರಾಂತದಲ್ಲಿ ಕಾಂಗ್ರೆಸ್ ಪಕ್ಷವು ಕರ್ನಾಟಕ ಏಕೀಕರಣವನ್ನು ಚುನಾವಣಾ ಪ್ರಣಾಳಿಕೆಯಲ್ಲಿ ಪ್ರಮುಖವಾಗಿ ಮುಂದಿರಿಸಿಕೊಂಡು ಜಯ ಸಾಧಿಸಿದರೂ ಸಹ ಆ ನಿಟ್ಟಿನಲ್ಲಿ ಪ್ರಯತ್ನಶೀಲವಾಗದೇ ಇರುವುದಕ್ಕೆ ಅತೀವ ಟೀಕೆಗೆ ಗುರಿಯಾಯಿತು. ಏಕೀಕರಣದ ಕುರಿತು ದಿವ್ಯ ನಿರ್ಲಕ್ಷ್ಯ ತಳೆದ ಧೋರಣೆಗೆ ಬೇಸತ್ತ ಉಗ್ರಗಾಮಿ ಕನ್ನಡಿಗರ ದಂಡು ಕೆ ರಾಮಕೃಷ್ಣ ಕಾರಂತರ ನೇತೃತ್ವದಲ್ಲಿ ಅಖಂಡ ಕರ್ನಾಟಕ ರಾಜ್ಯ ನಿರ್ಮಾಣ ಪರಿಷತ್ ಅನ್ನೋ ಸಂಸ್ಥೆ ಸ್ಥಾಪಿಸಿ ಉಗ್ರ ಹೋರಾಟಕ್ಕೆ ಕರೆ ಕೊಡಲಾಯಿತು. ಸುಮಾರು 5,000 ಮಂದಿ ಚಳುವಳಿಗಾರರು ಬಂಧನಕ್ಕೊಳಗಾದರು. ಇದೇ ಸಂದರ್ಭದಲ್ಲಿ ಆಂಧ್ರದಲ್ಲಿ ಆಂಧ್ರ ನಿರ್ಮಾಣಕ್ಕಾಗಿ ಪೊಟ್ಟಿ ಶ್ರೀರಾಮುಲು ಆಮರಣಾಂತ ಉಪವಾಸ ಕೈಗೊಂಡು 58 ದಿನಗಳ ಉಪವಾಸದ ನಂತರ ಮರಣಿಸಿದ್ದರಿಂದ ಅಲ್ಲಿ ತೀವ್ರ ಗಲಭೆಗಳು ನಡೆದು 1953ರಲ್ಲಿ ನೆಹರೂರವರು ಸಂಸತ್ನಲ್ಲಿ ಆಂಧ್ರ ಪ್ರದೇಶ ಕುರಿತಾಗಿ ಪ್ರಕಟಿಸಲೇಬೇಕಾಯಿತು. ಬಳ್ಳಾರಿಯಲ್ಲಿದ್ದ ಅದೋನಿ, ರಾಯದುರ್ಗ ಮತ್ತು ಆಲೂರುಗಳು ಕರ್ನಾಟಕದ ಹಿಡಿತದಿಂದ ಬೇರ್ಪಟ್ಟು ಆಂಧ್ರಕ್ಕೆ ಸೇರ್ಪಡೆಯಾದ್ದು ಕರ್ನಾಟಕ ಏಕೀಕರಣದ 3ನೇ ಹಂತವಾಗಿ ಪರಿಣಮಿಸಿತು. ಆಂಧ್ರ ಪ್ರದೇಶ ನಿರ್ಮಾಣದ ಸಂದರ್ಭದಲ್ಲಿಯೇ ನ್ಯಾಯಮೂರ್ತಿ KN ವಾಂಚೂ ಸಮಿತಿಯ ವರದಿಯ ಪ್ರಕಾರ ಬಳ್ಳಾರಿ ಮತ್ತದರ 7 ತಾಲ್ಲೂಕುಗಳು ಮೈಸೂರು ರಾಜ್ಯಕ್ಕೆ ಸೇರಿದ್ವು. ಆದರೆ ಸಮಗ್ರ ಕರ್ನಾಟಕದ ಏಕೀಕರಣವಾಗದೇ ಇರೋದಕ್ಕೆ ಅಸಮಾಧಾನವು ಹೊಗೆಯಾಡುತ್ತಿದ್ದ ಸಂದರ್ಭದಲ್ಲಿಯೇ ಹೈದರಾಬಾದಲ್ಲಿ ನಡೆದ ಕಾಂಗ್ರೆಸ್ ಅಧಿವೇಶನದಲ್ಲಿ ಇನ್ನಾವುದೇ ಭಾಷಾವಾರು ಪ್ರಾಂತ ರಚನೆ ಕೈಗೊಳ್ಳದಿರುವುದರ ಕುರಿತು ನಿರ್ಣಯ ಅಂಗೀಕರಿಸಲಾಯಿತು. ಅಂದಿನ ಮೈಸೂರು ಮುಖ್ಯಮಂತ್ರಿಯಾಗಿದ್ದ ಕೆ ಹನುಮಂತಯ್ಯನವರ ಸಹಿತ ಅಸಂಖ್ಯ ಕನ್ನಡಿಗರ ಬಳಗವು ಕರ್ನಾಟಕ ರಾಜ್ಯ ರಚನೆಯನ್ನು ಪ್ರತಿಪಾದಿಸಿದರು. ಸರ್ಕಾರದ ಮಂದನೀತಿಯನ್ನು ವಿರೋಧಿಸಿ ಅನೇಕ ಚಳುವಳಿ ಜರುಗಿದವು. ಧಾರವಾಡದ ಜಕ್ಕಲಿಯ ದೊಡ್ಡಮೇಟಿ ಆನಂದಪ್ಪ ಹಾಗೂ ಹುಬ್ಬಳ್ಳಿಯ ಗುಂಜಿಯ ಶಂಕರಗೌಡ ಅಳವಂಡಿಯವರ ಆಮರಣಾಂತ ಉಪವಾಸ ಸತ್ಯಾಗ್ರಹಗಳು ಏಕೀಕರಣ ಚಳವಳಿಯನ್ನು ಇನ್ನಷ್ಟು ತೀವ್ರಗೊಳಿಸಿದವು. ಗೊರೂರು ರಾಮಸ್ವಾಮಿ ಅಯ್ಯಂಗಾರರು ಸಹ ಅನೇಕ ಕನ್ನಡ ಪ್ರಾಂತ್ಯಗಳಲ್ಲಿ ಸಂಚರಿಸಿ ಏಕೀಕರಣದ ಕುರಿತು ಪ್ರಚಾರ ನಡೆಸಿದರು. 1954ರ ವೇಳೆಗೆ ಕರ್ನಾಟಕ ನಿರ್ಮಾಣವಾಗದೇ ಇದ್ದ ಪಕ್ಷದಲ್ಲಿ ಕೆಪಿಸಿಸಿಯ ಸದಸ್ಯರು, ಶಾಸಕರು, ಸಂಸದರು ತಮ್ಮ ಸ್ಥಾನಗಳಿಗೆ ರಾಜೀನಾಮೆ ಸಲ್ಲಿಸುವರು ಅನ್ನೋ ನಿರ್ಣಯ ಅಂಗೀಕರಿಸಲಾಯಿತು. ನಾನಾ ಪ್ರದೇಶಗಳಲ್ಲಿ ಗಲಭೆ, ಗೋಲಿಬಾರ್ ಪ್ರಕರಣಗಳು ನಡೆದವು. ನಿಜಲಿಂಗಪ್ಪನವರು ಕೆಲವು ಸಂಸದರೊಂದಿಗೆ ನೆಹರೂರವರನ್ನು ಭೇಟಿ ಮಾಡಿ ಕರ್ನಾಟಕ ರಾಜ್ಯ ಸ್ಥಾಪನೆಗೆ ಒತ್ತಾಯಿಸಿದರು. ಇವೆಲ್ಲವುಗಳ ಫಲಿತಾಂಶವೇ ರಾಜ್ಯ ಪುನರ್ವಿಂಗಡಣಾ ಸಮಿತಿ ಫಜಲ್ ಅಲಿ ಆಯೋಗವು ನೇಮಕಗೊಂಡು 1955ರ ವೇಳೆಗೆ ವಿಸ್ತೃತ ವರದಿಯೊಂದು ಸಲ್ಲಿಕೆಯಾಯಿತು. ಆಗಸ್ಟ್ 31, 1956ರಂದು ರಾಷ್ಟ್ರಪತಿಗಳ ಹಸ್ತಾಕ್ಷರದೊಂದಿಗೆ ವರದಿಯು ಊರ್ಜಿತವಾಯಿತು. ಬಳ್ಳಾರಿ, ಕಾಸರಗೋಡು, ನೀಲಗಿರಿ, ಜತ್ತ, ಅಕ್ಕಲಕೋಟ, ಸೊಲ್ಲಾಪುರ ಮುಂತಾದ ಪ್ರದೇಶಗಳ ಕುರಿತು ಕರ್ನಾಟಕದ ವಿರುದ್ಧವಾಗಿ ನೀಡಲಾದ ಫಜಲ್ ಅಲಿ ಆಯೋಗದ ವರದಿಯ ಕುರಿತು ತೀವ್ರ ಅಸಮಾಧಾನ ಪ್ರದರ್ಶಿತವಾಯಿತು. ಆದರೆ ಹಲವು ವರ್ಷಗಳಿಂದ ನಡೆದಿದ್ದ ಏಕೀಕರಣ ಹೋರಾಟಕ್ಕೆ ದೊರೆತ ಮನ್ನಣೆಯಿಂದಾಗಿ ವರದಿಯನ್ನು ಸ್ವಾಗತಿಸಲಾಯಿತು, ಪುರಸ್ಕರಿಸಲಾಯಿತು. ನೂತನ ರಾಜ್ಯಕ್ಕೆ ಕರ್ನಾಟಕ ಅನ್ನೋ ಹೆಸರೇ ಸೂಕ್ತ ಅಂತ ಸಲಹೆ ಆಯೋಗದ್ದಾಗಿದ್ದರೂ ಅಂದಿನ ಮೈಸೂರು ವಿಧಾನಸಭೆಯು ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸಿದ ಮನವಿಯನ್ನೇ ಎತ್ತಿ ಹಿಡಿಯಲಾಯಿತು. ಹೀಗೆ 1799ರ ನಂತರ ಹರಿದು ಹಂಚಿ ಹೋಗಿದ್ದ ಕನ್ನಡ ಪ್ರಾಂತ್ಯಗಳೆಲ್ಲವೂ ಒಂದಾಗಿ 1956 ನವೆಂಬರ್ 1ರಂದು ಮೈಸೂರು ರಾಜ್ಯದ ಉದಯವಾಯಿತು. ನೂತನ ವಿಶಾಲ ಮೈಸೂರು ರಾಜ್ಯದ ಪ್ರಥಮ ಮುಖ್ಯಮಂತ್ರಿಯಾಗಿ ಶ್ರೀ ಎಸ್ ನಿಜಲಿಂಗಪ್ಪನವರು ಅಧಿಕಾರದ ಪ್ರಮಾಣವಚನ ಸ್ವೀಕರಿಸಿದರು. ಪ್ರಥಮ ರಾಜ್ಯಪಾಲರಾಗಿ ಜಯಚಾಮರಾಜ ಒಡೆಯರು ಕಾರ್ಯಪ್ರವೃತ್ತರಾದರು. ಅಂದಿನ ನವಮೈಸೂರು ರಾಜ್ಯದ ಭಾಗಗಳು ಹೀಗಿವೆ. ಬಳ್ಳಾರಿಯನ್ನೊಳಗೊಂಡಂತೆ ಮೈಸೂರು ಸಂಸ್ಥಾನದ 10 ಜಿಲ್ಲೆಗಳು ಅಂದರೆ ಮೈಸೂರು, ಮಂಡ್ಯ, ಬೆಂಗಳೂರು, ಕೋಲಾರ, ತುಮಕೂರು, ಹಾಸನ, ಶಿವಮೊಗ್ಗ, ಚಿಕ್ಕಮಗಳೂರು ಹಾಗೂ ಚಿತ್ರದುರ್ಗ, ಮುಂಬೈ ಪ್ರಾಂತದ ಬೆಳಗಾವಿ, ಬಿಜಾಪುರ, ಧಾರವಾಡ, ಉತ್ತರ ಕನ್ನಡ, ಮದ್ರಾಸ್ ಪ್ರಾಂತದ ದಕ್ಷಿಣ ಕನ್ನಡ, ಕೊಡಗು ಜಿಲ್ಲೆ, ಹೈದರಾಬಾದ್ ಪ್ರಾಂತದ ಬೀದರ್, ಗುಲ್ಬರ್ಗಾ, ರಾಯಚೂರು, ಸ್ವತಂತ್ರ ಸಂಸ್ಥಾನಗಳಾಗಿದ್ದ ಸೊಂಡೂರು, ಜಮಖಂಡಿ, ಸವಣೂರು ಹಾಗೂ ಮುಧೋಳ. ನವಮೈಸೂರು ನಿರ್ಮಾಣವಾಗಿ ಬಹುದೂರ ಕ್ರಮಿಸಿದ ನಂತರ ಕಡೆಗೆ ಕನ್ನಡಿಗರ ಬಹುಕಾಲ ಕನಸಾಗಿದ್ದ ಕರ್ನಾಟಕ ರಾಜ್ಯ ಅನ್ನೋ ನಾಮಕರಣವು 1973 ನವೆಂಬರ್ 1ರಂದು ಘಟಿಸಿತು. ಡಿ ದೇವರಾಜ ಅರಸೂರವರು ಮುಖ್ಯಮಂತ್ರಿಗಳಾಗಿದ್ದ ಸಂದರ್ಭದಲ್ಲಿ ನವಮೈಸೂರು ರಾಜ್ಯವು ವಿಶಾಲ ಕರ್ನಾಟಕ ಅಂತ ಪುನರ್ನಾಮಕರಣ ಮಾಡಿಕೊಂಡು 19 ಜಿಲ್ಲೆಗಳ ಕರುನಾಡಾಗಿ ಕಂಗೊಳಿಸಿತು. ಮುಂದೆ 1996ರ ವೇಳೆಗೆ JH ಪಟೇಲರು ಮುಖ್ಯಮಂತ್ರಿಗಳಾಗಿದ್ದ ಸಮಯದಲ್ಲಿ ಆಡಳಿತಕ್ಕನುಕೂಲವಾಗುವ ಹಾಗೆ ಉಡುಪಿ, ದಾವಣಗೆರೆ, ಗದಗ, ಹಾವೇರಿ, ಬೆಂಗಳೂರು ನಗರ ಹಾಗೂ ಬೆಂಗಳೂರು ಗ್ರಾಮಾಂತರ,
ಚಾಮರಾಜನಗರ, ಕೊಪ್ಪಳ ಎಂಬ ಹೊಸ ಜಿಲ್ಲೆಗಳು ಉದಯಿಸಿ ಒಟ್ಟು 27 ಜಿಲ್ಲೆಗಳುಳ್ಳ ಗಂಧದ ಬೀಡು ಎನ್ನುವ ಉಪಾಧಿ ಪಡೆದು ಕರ್ನಾಟಕ ರಾಜ್ಯವೀಗ ಶೋಭಾಯಮಾನವಾಗಿದೆ. ಕರ್ನಾಟಕ ಏಕೀಕರಣಕ್ಕಾಗಿ ಅಹರ್ನಿಶಿ ಶ್ರಮಿಸಿದ ಮುಂಚೂಣಿ ಸಾಹಿತಿಗಳು, ಹೋರಾಟಗಾರರು, ಸಂಘಟಕರಲ್ಲಿ ಅಗ್ರಗಣ್ಯರೆನಿಸಿದ ಹಲವರಲ್ಲಿ ಪ್ರಾತಸ್ಮರಣೀಯ ಕೆಲವರನ್ನಾದರೂ ನೆನೆಯೋದು ನಮ್ಮ ಆದ್ಯ ಕರ್ತವ್ಯ. ಹೀಗೆ ಬಹುಕಾಲದ ಅಪೇಕ್ಷೆಯ ನವ ಕರ್ನಾಟಕವು ಬಹುಜನರ ಅಪಾರ ಪರಿಶ್ರಮದಿಂದಾಗಿ ಸಂಘಟಿತವಾಗಿ ಏಕೀಕೃತವಾದರೂ ಅಸಂತೋಷ, ಅತೃಪ್ತಿಗಳು ಹಲವು ಕಾರಣಗಳ ಹಿನ್ನೆಲೆಯಲ್ಲಿ ಜನಮಾನಸದಲ್ಲಿ ಬೇರೂರಿರೋದು ಹೆಮ್ಮೆಯ ಕರ್ನಾಟಕದ ಅಸಂಖ್ಯ ಧನಾತ್ಮಕ ಅಂಶಗಳಲ್ಲಿಯೂ ಧುತ್ತನೆ ಎದುರಾಗೋ ದುಗುಡದ ಹಾಗೆ ಆವರಿಸಿರೋದು ದುರಂತದ ಸಂಗತಿ. ವಿಶಾಲ ಕರ್ನಾಟಕದ ರೂವಾರಿಗಳ ಅವಿರತ ಪರಿಶ್ರಮ ಸಾರ್ಥಕವಾಗಲಿ. ಕನ್ನಡಿಗ, ಕನ್ನಡತನ ಚಿರಾಯುವಾಗಲಿ. ಜಯಿಸೆ ಶಿವೇತರ ಕೃತಿ ಕೃತಿಯಲ್ಲಿ ಮೂಡಲಿ ಮಂಗಳ ಮತಿ ಮತಿಯಲ್ಲಿ. ಕ್ಷಯಿಸೆ ಶಿವೇತರ ಕೃತಿ ಕೃತಿಯಲ್ಲಿ ಮೂಡಲಿ ಮಂಗಳ ಮತಿ ಮತಿಯಲ್ಲಿ. ಕವಿ ಋಷಿ ಸಂತರ ಆದರ್ಶದಲ್ಲಿ, ಕವಿ ಋಷಿ ಸಂತರ ಆದರ್ಶದಲ್ಲಿ ಸರ್ವೋದಯವಾಗಲಿ ಸರ್ವರಲಿ. ಬಾರಿಸು ಕನ್ನಡ ಡಿಂಡಿಮವ, ಬಾರಿಸು ಕನ್ನಡ ಡಿಂಡಿಮವ, ಓ ಕರ್ನಾಟಕ ಹೃದಯ ಶಿವ. ಬಾರಿಸು ಕನ್ನಡ ಡಿಂಡಿಮವ, ಬಾರಿಸು ಕನ್ನಡ ಡಿಂಡಿಮವ, ಬಾರಿಸು ಕನ್ನಡ ಡಿಂಡಿಮವ.